ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋವನ್ನು ತುಂಬ ಗಮನವಿಟ್ಟು ನೋಡಿರಿ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ ಎರಡು ಶಬ್ದಗಳನ್ನು ನೀವು ಮನಸ್ಸಿನಲ್ಲಿ ಹೇಳಬೇಕು. ಆಗ ಆಗುವಂಥ ಚಮತ್ಕಾರವನ್ನು ನೀವೇ ನೋಡುವಿರಿ. ಸ್ನೇಹಿತರೆ, ತಾಯಿ ಲಕ್ಷ್ಮೀದೇವಿ, ತಾಯಿ ಸರಸ್ವತಿ ದೇವಿ ನಮ್ಮ ಬಾಯಿಯಲ್ಲಿ ಒಂದು ಯಾವ ರೀತಿಯ ಸಮಯ ಇರುತ್ತದೆ ಅಂದರೆ ಆ ಸಮಯದಲ್ಲಿ ಅವರು ವಿರಾಜಮಾನಗೊಂಡಿರ್ತಾರೆ. ಈ ಸಮಯದಲ್ಲಿ ಹೇಳಿದಂಥ ಎಲ್ಲ ಶಬ್ದಗಳು ಈಡೇರುತ್ತವೆ. ಯಾವಾಗ ನಿಮ್ಮ ಬಾಯಿಯಲ್ಲಿ ತಾಯಿ ಸರಸ್ವತಿ ದೇವಿ ಪ್ರವೇಶ ಮಾಡ್ತಾರ ಆ ಸಮಯದಲ್ಲಿ ನೀವು ಏನೇ ಮಾತನಾಡಿದ್ರು ಅವು ನಿಜ ಆಗಲು ಶುರುವಾಗುತ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಸಮಯದಲ್ಲಿ ನಮ್ಮ ಬಾಯಿಯಲ್ಲಿ ತಾಯಿ ಲಕ್ಷ್ಮೀದೇವಿ, ತಾಯಿ ಸರಸ್ವತಿ ದೇವಿ ವಿರಾಜಮಾನಗೊಂಡಿರ್ತಾರೆ ಅನ್ನೋ ವಿಷಯವನ್ನು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನು ಗಮನವಿಟ್ಟು ನೋಡಿರಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಬ್ರಹ್ಮ ಮುಹೂರ್ತದ ಸಮಯದ ಬಗ್ಗೆ ಗೊತ್ತಿರಬಹುದು. ಇದನ್ನು ನಾವು ಪವಿತ್ರವಾದ ಸಮಯ ಅಂತೀವಿ, ಏಕಾಗ್ರ ಸಮಯ ಅಂತೀವಿ. ಎಲ್ಲಕ್ಕಿಂತ ಮೊದಲು ಬ್ರಹ್ಮ ಮುಹೂರ್ತದ ಸಮಯ ಏನಿರುತ್ತದೆ ಅಂತ ನಿಮಗೆ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೀನಿ. ರಾತ್ರಿಯ ಕೊನೆಯ ಸಮಯದ ನಂತರ ಸೂರ್ಯ ಉದಯಿಸುವ ಮುನ್ನ ಇರುವಂಥ ಸಮಯವನ್ನು ಬ್ರಹ್ಮ ಮುಹೂರ್ತ ಅಂತೀವಿ. ಅಂದರೆ ಮುಂಜಾನೆಯ 4 ಗಂಟೆ ಹಿಡ್ಕೊಂಡು 5:30 ಗಂಟೆಯ ಒಳಗಡೆ ಇರುವಂಥ ಸಮಯ ಆಗಿರುತ್ತದೆ. ಇದನ್ನು ಬ್ರಹ್ಮ ಮುಹೂರ್ತ ಅಂತೀವಿ. ನಮ್ಮ ಋಷಿಮುನಿಗಳು ಈ ಸಮಯಕ್ಕಿರುವಂಥ ವಿಶೇಷತೆ ಬಗ್ಗೆನೂ ತಿಳಿಸಿದ್ದಾರೆ. ಅವರ ಅನುಸಾರವಾಗಿ ಈ ಸಮಯದಲ್ಲಿ ನಿದ್ರೆಯನ್ನು ತ್ಯಾಗ ಮಾಡಬೇಕು. ಇನ್ನು ನಾನು ನಿಮಗೆ ಬ್ರಹ್ಮ ಮುಹೂರ್ತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ಸಮಯದಲ್ಲಿ ಯಾವ ರೀತಿಯ ಶಬ್ದಗಳನ್ನು ಹೇಳಬೇಕು, ಆ ಶಬ್ದಗಳು ಯಾವುವು ಅಂತ ಎಲ್ಲ ಮಾಹಿತಿಯನ್ನು ವಿಸ್ತಾರವಾಗಿ ತಿಳಿಸ್ತೀವಿ. ಒಂದು ವೇಳೆ ಇಂದಿನ ಈ ವಿಡಿಯೋವನ್ನು ನೀವು ಮಿಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ವಿಡಿಯೋವನ್ನು ಮಿಸ್ ಮಾಡ್ಕೊಂಡಂತೆ ಆಗುತ್ತದೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಎಲ್ಲ ಪ್ರಕಾರದ ಸಿದ್ಧಿಗಳನ್ನು ಪಡೆದುಕೊಳ್ಳುವಂಥ ವಿಷಯವನ್ನು ಕೂಡ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಇಲ್ಲಂತೂ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವುದಾದ್ರೂ ವಿಷಯಗಳ ಕೊರತೆ ಖಂಡಿತವಾಗಿ ಇರುತ್ತೆ. ವಿಡಿಯೋ ನೋಡಿದ ನಂತರ ಅವರ ಎಲ್ಲ ಅವಶ್ಯಕತೆಗಳ ಪೂರ್ತಿ ಕೂಡ ಆಗಬಹುದು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮನೆಯಲ್ಲಿರುವಂಥ ಹಿರಿಯರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕಂತ ಹೇಳ್ತಾರೆ. ಎಲ್ಲರೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ, ಧ್ಯಾನ ಮಾಡಿ ಯೋಗಗಳನ್ನು ಮಾಡುತ್ತಾರೆ. ಬ್ರಹ್ಮ ಮುಹೂರ್ತವನ್ನು ಒಂದು ಜಾಗೃತ ಅವಸ್ಥೆ ಅಂತ ಹೇಳಲಾಗುತ್ತೆ. ಈ ಸಮಯದಲ್ಲಿ ಎಲ್ಲ ದಿವ್ಯ ಶಕ್ತಿಗಳು ಜಾಗೃತ ಅವಸ್ಥೆಯಲ್ಲಿ ಇರುತ್ತವೆ. ಹಾಗಾಗಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಾಡುವಂಥ ಒಂದು ಅದ್ಭುತವಾದ ಉಪಾಯವನ್ನು ತಿಳಿಸ್ಕೊಡ್ತೀನಿ. ಬೆಡ್ ಮೇಲೆ ಕುಳಿತುಕೊಂಡು ಈ ಉಪಾಯವನ್ನು ನೀವು ಮಾಡಬಹುದು. ಇಲ್ಲಿ ಎದ್ದು ನೀವು ಬ್ರಷ್ ಮಾಡುವ ಅವಶ್ಯಕತೆಯೂ ಇರೋದಿಲ್ಲ. ವಿಡಿಯೋವನ್ನು ಗಮನವಿಟ್ಟು ನೋಡಿ, ಆಗ ಮಾತ್ರ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ವಿಡಿಯೋ ಮುಂದುವರಿಸೋ ಮುನ್ನ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ್ ಬಲಿ ಅಂತ ಬರೆಯಿರಿ. ಸ್ನೇಹಿತರೆ, ಒಂದು ವೇಳೆ ನೀವು ಸಹ ಇದೇ ಪ್ರಕಾರದ ಪ್ರಾಚೀನ ಕಾಲದ ಮಾಹಿತಿಗಳನ್ನು ಕಲಿತುಕೊಳ್ಳಲು ತಿಳಿದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು. ಸ್ನೇಹಿತರೆ, ನೀವು ಹಲವಾರು ಸಾಧು ಸಂತರ ಬಳಿ ಹೋದ್ರು, ಅವರ ಸೇವೆಯನ್ನು ಮಾಡಿದ್ರು, ಇಂಥ ಮಾಹಿತಿಗಳನ್ನು ಯಾರೂ ಸಹ ನಿಮಗೆ ಹೇಳೋದಿಲ್ಲ. ಸ್ನೇಹಿತರೆ, ಇಂದು ನಾವು ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಸಿಗುವಂಥ ಲಾಭಗಳ ಬಗ್ಗೆನೂ ತಿಳಿಸ್ತೀವಿ, ಕೇಳಿ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದಂಥ ವ್ಯಕ್ತಿಗೆ ಸೌಂದರ್ಯದ ಪ್ರಾಪ್ತಿಯಾಗುತ್ತದೆ, ಲಕ್ಷ್ಮಿ ಪ್ರಾಪ್ತಿಯಾಗುತ್ತದೆ, ಒಳ್ಳೆಯ ಬುದ್ಧಿಯ ಪ್ರಾಪ್ತಿಯೂ ಆಗುತ್ತದೆ, ವ್ಯಕ್ತಿಯ ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ. ಒಂದು ವೇಳೆ ನೀವು ವೈದ್ಯರ ಬಳಿ ಹೋದರೆ, ಒಂದು ವೇಳೆ ನೀವು ಅನಾರೋಗ್ಯದಲ್ಲಿದ್ದರೆ ಅವರು ಸಹ ನಿಮಗೆ ಒಂದೇ ಸಲಹೆಯನ್ನು ಕೊಡ್ತಾರೆ. ಮುಂಜಾನೆ ಬೇಗ ಎದ್ದು ಬರಿಗಾಲಲ್ಲಿ ನೆಲದ ಮೇಲೆ ನಡೆದಾಡಿ ಅಂತ ಹೇಳ್ತಾರೆ. ಯಾಕಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀವು ಏನೇ ಬೇಡಿಕೊಂಡರೂ, ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಎಲ್ಲವೂ ದೂರ ಆಗಲು ಶುರುವಾಗಿರುತ್ತವೆ. ಯಾಕಂದರೆ ಇದು ಒಂದು ಜಾಗೃತ ಅವಸ್ಥೆಯ ಸಮಯ ಆಗಿರುತ್ತದೆ. ಈ ಸಮಯದಲ್ಲಿ ಎಲ್ಲರ ಮನಸ್ಸು ಏಕಾಗ್ರತ ಸ್ಥಿತಿಯಲ್ಲಿ ಇರುತ್ತದೆ. ಇಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ನಾನು ನಿಮಗೆ ನಾಮ ಜಪದ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಯಾವ ರೀತಿಯ 3 ಶಬ್ದಗಳನ್ನು ನಾವು ಜಪ ಮಾಡಬೇಕು, ಅದರಿಂದ ಯಾವ ರೀತಿ ಮನಸ್ಸಿಚ್ಛೆ ಪೂರ್ತಿ ಆಗುತ್ತದೆ ಅಂತ ತಿಳಿಸ್ಕೊಡ್ತೀವಿ. ಹಾಗಾಗಿ ವಿಡಿಯೋವನ್ನು ಗಮನವಿಟ್ಟು ನೋಡಿರಿ. ನಮ್ಮ ಚಾನಲ್ನ ಉದ್ದೇಶ ಜನಹಿತ ಜನ ಕಲ್ಯಾಣ ಆಗಿದೆ. ನಮ್ಮ ವಿಡಿಯೋವನ್ನು ಯಾರಾದರೂ ನೋಡಲಿ ಅಥವಾ ಬಿಡಲಿ, ಇದರಿಂದ ನಮಗೆ ಯಾವ ನಷ್ಟ ಆಗೋದಿಲ್ಲ. ಒಂದು ವೇಳೆ ನಮ್ಮ ಈ ವಿಡಿಯೋವನ್ನು ನೋಡಿ ಯಾವುದಾದ್ರೂ ಒಬ್ಬ ವ್ಯಕ್ತಿಗೂ ಸಹಾಯ ಆದರೂ ಇಲ್ಲಿ ನಾವು ನಮ್ಮನ್ನು ಅದೃಷ್ಟವಂತರು ಅಂತ ತಿಳಿದುಕೊಳ್ತೀವಿ. ಒಂದು ವೇಳೆ ಈ ವಿಡಿಯೋವನ್ನು ನೋಡಿ ಯಾವುದಾದ್ರೂ ವ್ಯಕ್ತಿಗೆ ಲಾಭ ಆದರೆ ನಮಗೂ ಸಹ ಅದರ ಪುಣ್ಯ ಸಿಗುತ್ತದೆ. ಈ ವಿಡಿಯೋವನ್ನು ಯಾರು ಶೇರ್ ಮಾಡ್ತಾರೋ ಅವ್ರಿಗೂ ಸಹ ಅದರ ಫಲ ಸಿಗುತ್ತದೆ. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ವೇಗವಾಗಿ ಉಸಿರನ್ನು ತೆಗೆದುಕೊಳ್ಳಬಾರದು, ವೇಗವಾಗಿ ಬಿಡಬಾರ್ದು. ಇಲ್ಲಿ ನಿಧಾನವಾಗಿ ನಾರ್ಮಲ್ ಆಗಿ ಉಸಿರಾಟ ಮಾಡಬೇಕು. ಇಲ್ಲಿ ನೀವು 4 ಗಂಟೆಗೆ ಎದ್ದೇಳಬೇಕು. ಅಂದರೆ 4 ಗಂಟೆಯಿಂದ 5 ಗಂಟೆ 30 ನಿಮಿಷದ ಒಳಗಡೆ ಎದ್ದೇಳಿ. ಈ ಸಮಯದಲ್ಲಿ ನೀವು ಯೋಗಾಸನ ಮಾಡುವಂಥ ಪದ್ಧತಿಯಲ್ಲಿ ಆರಾಮವಾಗಿ ಕುಳಿತುಕೊಳ್ಬೇಕು. ಇಲ್ಲಿ ನೀವು ಪ್ರಾಣ ಜಪವನ್ನು ಮಾಡಬೇಕು. ಅಂದರೆ ಇಲ್ಲಿ ಶ್ವಾಸದ ಮೂಲಕ ಜಪವನ್ನು ಮಾಡಬೇಕಾಗತ್ತೆ. ಇದನ್ನು ಸರ್ವೋತ್ತಮ ಜಪ ಅಂತ ಕರೆಯಲಾಗುತ್ತದೆ. ಯಾಕಂದರೆ ಶ್ವಾಸದಲ್ಲಿ ಸದಾ ಪರಮಾತ್ಮನು ಕುಳಿತಿದ್ದಾನೆ.
ಶ್ವಾಸದ ಮೂಲಕ ಒಂದು ವೇಳೆ ಅವರನ್ನು ನೀವು ನೆನೆದರೆ ನಿಮ್ಮಲ್ಲಿ ಏನೇ ಇಚ್ಛೆ ಇದ್ದರೂ ಮನಸ್ಸಿಚ್ಛೆ ಇದ್ದರೂ ಅವು ನೇರವಾಗಿ ಪರಮಾತ್ಮನಿಗೆ ಹೋಗಿ ತಲುಪುತ್ತವೆ. ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಾಮ ಜಪದ ಲಾಭಗಳೇನಿವೆ, ನಾವು ಯಾವ ಪದಗಳನ್ನು ಜಪ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತೀವಿ ಕೇಳಿ. ಮನಸ್ಸಿನಲ್ಲಿ ದೇವರ ನಾಮ ಜಪ ಮಾಡೋದ್ರಿಂದ ಧನ ಸಂಪತ್ತಿನ ಪ್ರಾಪ್ತಿಯಾಗುತ್ತದೆ. ಉದಾಹರಣೆಗಾಗಿ ಅದರಿಂದ ನೀವು ಮನೆಯನ್ನು ಖರೀದಿ ಮಾಡ್ಬೋದು, ಅಂಗಡಿ ಖರೀದಿ ಮಾಡ್ಬೋದು, ಯಾವುದಾದ್ರೂ ವಸ್ತು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ಬೋದು, ಏನೇ ವಸ್ತುಗಳನ್ನು ಖರೀದಿ ಮಾಡ್ಬೋದು. ಈ ರೀತಿಯಾಗಿ ನಾಮ ಜಪ ಮಾಡಿದ್ರೆ ಎಲ್ಲ ಸಿದ್ಧಿಗಳ ಪ್ರಾಪ್ತಿಯೂ ಆಗುತ್ತದೆ. ಅಂದರೆ ಧನ ಸಂಪತ್ತಿನ ದೇವಿ ಲಕ್ಷ್ಮೀ ಸಿದ್ಧಿ ಆಗ್ತಾರೆ. ನಾಮ ಜಪದಿಂದ ಸಿಗುವಂಥ ಎರಡನೆಯ ಶಕ್ತಿ ಭುವನ ಪಾವನಿ ಶಕ್ತಿಯಾಗಿದೆ. ಅಂದರೆ ನೀವು ಯಾವುದೇ ಸ್ಥಾನಕ್ಕೆ ಹೋದರೂ ಆ ಸ್ಥಾನ ಪವಿತ್ರವಾಗಿ ಇರುತ್ತದೆ. ನೀವು ಸಹ ನೋಡಿರ್ತೀರ, ಯಾವುದಾದ್ರೂ ಸಂತ ಮಹಾತ್ಮರು ಯಾವುದಾದ್ರೂ ಸ್ಥಾನಕ್ಕೆ ಬಂದರೆ ಆ ಸ್ಥಾನ ಅಪವಿತ್ರವಾಗಿದ್ದರೂ ಆ ಸ್ಥಾನ ಪವಿತ್ರಗೊಳ್ಳುತ್ತದೆ. ಸಾವಿರಾರು ಜನರು ಅವರತ್ತ ಆಕರ್ಷಣೆಯಾಗಿ ಬರುತ್ತಾರೆ. ಇವೆಲ್ಲ ನಾಮಜಪದ ಪ್ರಭಾವದ ಕಾರಣದಿಂದಾಗಿ ಆಗುತ್ತವೆ. ನಾಮಜಪದ ಕಾರಣದಿಂದಲೇ ಸರ್ವವ್ಯಾಧಿ ವಿನಾಶಿನಿ ಸಿದ್ಧಿ ಪ್ರಾಪ್ತಿಯಾಗುತ್ತದೆ. ಉದಾಹರಣೆಗಾಗಿ ಹಲವಾರು ಜನರಿಗೆ ಅಸಾಧಾರಣವಾದ ರೋಗಗಳು ಸರಿಯಾಗ್ತಾ ಇರೋದಿಲ್ಲ. 21 ಬಾರಿ ಈ ನಾಮಜಪವನ್ನು ಮಾಡಿ ಸಾಧಾರಣವಾದ ನೀರಿನಲ್ಲಿ ಊದಿ ಆ ನೀರನ್ನು ಆ ರೋಗಿಗೆ ಕೊಡಿಸಿದ್ರೆ ಎಲ್ಲ ಪ್ರಕಾರದ ರೋಗಗಳನ್ನು ಗುಣ ಮಾಡುತ್ತದೆ. ಇಲ್ಲಿ ತುಳಸಿದಾಸರು ಕೂಡ ತಮ್ಮ ರಾಮಚರಿತ ಮಾನಸದಲ್ಲಿ ಈ ರೀತಿ ಹೇಳಿದ್ದಾರೆ: ಕಲಿಯುಗ ಕೇವಲ ನಾಮ ಆಧಾರ, ಸಮೀರ ಸುಮಿರ ನರ ಉತ್ತರಹಿ ಪಾರ. ಈ ಮಾತಿನ ಅರ್ಥ, ಕಲಿಯುಗದಲ್ಲಿ ಕೇವಲ ನಾಮ ಜಪದ ಮೂಲಕವೇ ಜನರು ಅದರ ಪ್ರಭಾವವನ್ನು ಕಾಣಬಹುದು. ಸ್ನೇಹಿತರೆ, ನಾಮ ಜಪವನ್ನು ನೀವು ಎಲ್ಲಿ ಬೇಕಾದರೂ ಮಾಡಬಹುದು. ನಡೆದುಕೊಂಡು ಹೋಗುವಾಗ ಮನಸ್ಸಿನಲ್ಲಿ ನಾಮ ಜಪವನ್ನು ಮಾಡಬಹುದು. ಆದರೆ ಮಂತ್ರ ಜಪಗಳನ್ನು ಮಾಡಲು ಸಾಧ್ಯ ಆಗೋದಿಲ್ಲ. ಮಂತ್ರಗಳನ್ನು ಜಪ ಮಾಡಲು ಒಂದು ನಿಯಮ ಇರುತ್ತೆ, ಅವುಗಳ ಅವಸ್ಥೆ ಇರುತ್ತೆ, ಪವಿತ್ರವಾದ ಸ್ಥಾನದಲ್ಲಿ ಮಾಡಬೇಕಾಗತ್ತೆ. ಆದರೆ ನಾಮ ಜಪವನ್ನು ನೀವು ನಡೆದಾಡಿಕೊಂಡು ಮನಸ್ಸಿನಲ್ಲಿ ಮಾಡಬಹುದು. ಈಗ ನಾನು ನಿಮಗೆ ನಾಮ ಜಪದ ಒಂದು ಅದ್ಭುತವಾದ ಪ್ರಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ. ಇವುಗಳನ್ನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ 3 ಶಬ್ದಗಳನ್ನು ಜಪ ಮಾಡಿದ್ರೆ ಸಾಕು. ಇಲ್ಲಿ ಧನ ಪ್ರಾಪ್ತಿ ಆಗುತ್ತೆ. ಯಾರಿಗೆ ಓದಲು ಮನಸ್ಸಾಗ್ತಾ ಇರೋದಿಲ್ವೋ ಅವರ ಅಭ್ಯಾಸ ಇಂಪ್ರೂವ್ ಆಗುತ್ತೆ. ನೌಕರಿ ಪ್ರಯತ್ನ ಮಾಡೋರಿಗೆ ನೌಕರಿ ಸಿಗುತ್ತೆ. ಸ್ನೇಹಿತರೆ, ಮಂತ್ರ ಜಪ ಮಾಡಲು ನಿಯಮಗಳಿರುತ್ತವೆ, ಆದರೆ ನಾಮ ಜಪ ಮಾಡಲು ನಿಯಮಗಳಿರೋದಿಲ್ಲ. ಹಾಗಾಗಿ ಇಲ್ಲಿ ನಾವು ನಿಮಗೆ ನಾಮ ಜಪದ ಪ್ರಯೋಗವನ್ನು ಕಲಿಸಿಕೊಡ್ತೀವಿ. ಇಲ್ಲಿ ಯಾವ ದೇವರ ಹೆಸರಿನ ಮೇಲೆ ನಿಮಗೆ ನಂಬಿಕೆ ಇರುತ್ತೋ ಆ ದೇವರ ಹೆಸರನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಯಾಕೆ ಪದೇ ಪದೇ ನಾನು ನಿಮಗೆ ನಾಮ ಜಪದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಹಲವಾರು ದಿನಗಳ ತನಕ ಮಂತ್ರಗಳನ್ನು ಜಪ ಮಾಡಿದ್ರು ಸಿಗದಿರುವಂಥ ಶಕ್ತಿಗಳು ಇಲ್ಲಿ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ನಾಮ ಜಪದಿಂದ ಸಿಗುತ್ತವೆ. ನಾಮ ಜಪಗಳಲ್ಲಂತೂ ಹಲವಾರು ಪ್ರಕಾರ ಇವೆ, ಆದರೆ ಪ್ರಾಣ ಜಪ ಅದರಲ್ಲಿ ಅತ್ಯಂತ ಉತ್ತಮ ಆಗಿದೆ. ಉದಾಹರಣೆಗಾಗಿ ನಿಮಗೆ ಭಗವಂತನಾದ ಶ್ರೀರಾಮರ ಮೇಲೆ ಅತಿಯಾದ ನಂಬಿಕೆ ಭಕ್ತಿ ಇದ್ದರೆ, ಅವರ ಹೆಸರಿನ ಮೇಲೆ ನೀವು ಜಪ ಮಾಡಲು ಇಷ್ಟಪಡ್ತಾ ಇದ್ದರೆ, ಉಸಿರನ್ನು ಎಳೆದುಕೊಳ್ಳುವಾಗ ಬಿಡುವಾಗ ರಾಮನಾಮ ಜಪವನ್ನು ಮನಸ್ಸಿನಲ್ಲಿ ಮಾಡಬೇಕು. ಯಾವಾಗ ನೀವು ಉಸಿರನ್ನು ಎಳೆದುಕೊಳ್ತೀರೋ ಆಗ ರಾಮ ಅಂತ ಎಳೆದುಕೊಳ್ಬೇಕು, ಬಿಡುವಾಗ ರಾಮ ಅಂತ ಬಿಡಬೇಕು. ಈ ರೀತಿಯಾಗಿ ಮಾಡಬೇಕು. ತಾಯಿ ಲಕ್ಷ್ಮೀ ದೇವಿಯನ್ನು ನೀವು ನಂಬ್ತಾ ಇದ್ದರೆ ಅವರ ಹೆಸರನ್ನು ತೆಗೆದುಕೊಳ್ಳುತ್ತಾ ಈ ರೀತಿ ಮಾಡಬಹುದು. ದುರ್ಗಾದೇವಿಯ ಮೇಲೆ ನಂಬಿಕೆ ಇದ್ದರೆ ಜೈ ದುರ್ಗಾ ಮಾತೆಯನ್ನು ನಾಮ ಜಪವನ್ನು ಮಾಡಬಹುದು. ಇದನ್ನು ಎಷ್ಟು ಸಮಯ ಮಾಡಬೇಕಂದ್ರೆ ಮುಂಜಾನೆ 4:15 ಹಿಡ್ಕೊಂಡು 5:15 ಒಳಗಡೆ ಮಾಡಬೇಕು. ಅಂದರೆ ಇದು ಬ್ರಹ್ಮ ಮುಹೂರ್ತದ ಸಮಯ ಆಗಿರುತ್ತೆ. ಕೇವಲ ಅರ್ಧ ಗಂಟೆ ಜಪ ಮಾಡಿದ್ರೂ ನಡೆಯುತ್ತೆ. ಇಲ್ಲಿಯ ತನಕ ನಿಮ್ಮ ಮನಸ್ಸಿಚ್ಛೆ ಈಡೇರೋದಿಲ್ವಾ ಅಲ್ಲಿಯ ತನಕ ಇದನ್ನು ಮಾಡ್ತಾ ಹೋಗಿರಿ. 1 ತಿಂಗಳಂತೂ ಖಂಡಿತವಾಗಿ ಇದನ್ನು ಜಪ ಮಾಡಬೇಕು. 1 ತಿಂಗಳಲ್ಲಿ ನಿಮ್ಮ ಮನಸ್ಸು ಆತ್ಮ ದೇಹ ಪರಮಾತ್ಮನೊಂದಿಗೆ ಸೇರಿ ನಿಮ್ಮ ಮನಸ್ಸಿಚ್ಛೆಗಳು ಪೂರ್ಣಗೊಳ್ಳುತ್ತವೆ. ಇಲ್ಲಿ ನಿಮ್ಮ ಮನಸ್ಸಿಚ್ಛೆ ಏನಾದರೂ ಇದ್ದರೆ ಕೇವಲ ಈ ರೀತಿ 1 ತಿಂಗಳು ಜಪ ಮಾಡಿ ನೋಡಿರಿ. 2 ವಾರದಲ್ಲಿ ನಿಮಗೆ ಇದರ ರಿಸಲ್ಟ್ ತಕ್ಷಣ ಸಿಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಿಮಗೆ ಆ 3 ಶಬ್ದಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮಲ್ಲಿ ಏನಾದರೂ ಬಡತನ ದರಿದ್ರತೆ ಏನಾದರೂ ಇದ್ದರೆ ಆ ಶಬ್ದಗಳನ್ನು ನೀವು ಹೇಳಬೇಕಷ್ಟೆ. ಇಲ್ಲಿ ಯಾವುದಾದ್ರೂ ಪೇಪರ್ನಲ್ಲಿ ಬರೆದೇ ಇಟ್ಕೊಳ್ಳಿ. ಮೊದಲನೆಯ ಶಬ್ದದ ಬಗ್ಗೆ ಹೇಳ್ತೀವಿ ಕೇಳಿ. ಇಲ್ಲಿ ನೀವು ರಾಮನಾಮದ ಜಪವನ್ನು ಮಾಡಬೇಕು. ಇಲ್ಲಿ ಯಾವ ದೇವರ ಮೇಲೆ ನಿಮಗೆ ನಂಬಿಕೆ ಇರುತ್ತೋ ಆ ದೇವರ ನಾಮಸ್ಮರಣೆ ಜಪವನ್ನು ಮಾಡಬೇಕು. ಇಲ್ಲಿ ನಾನು ನಿಮಗೆ ತಿಳಿಸುವಂಥ ಶಬ್ದಗಳನ್ನು ನೀವು ಹೇಳಬೇಕು. ಮೊದಲನೆಯ ಶಬ್ದ ಈ ರೀತಿ ಇದೆ: ಪ್ರಭು, ನಾನು ನಿಮ್ಮ ದಾಸನಾಗಿದ್ದೇನೆ. ಒಂದು ವೇಳೆ ಮಾತೆ ಅಂದರೆ ತಾಯಿ ಇದ್ದರೆ, ಹೇ ತಾಯಿ, ನಾನು ನಿಮ್ಮ ದಾಸನಾಗಿದ್ದೇನೆ, ನನ್ನ ಮೇಲೆ ನಿಮ್ಮ ಕೃಪೆಯನ್ನು ತೋರಿರಿ. ಹೇ ಪ್ರಭು, ಧೂಳಿನ ಕಣದ ರೀತಿ ನನ್ನ ಬಡತನವನ್ನು ದೂರ ಮಾಡಿರಿ ಅಂತ ಬೇಡ್ಕೊಳ್ಳಿ. ಇಲ್ಲಿ ಗಾಳಿಯ ಎದುರಿಗೆ ಧೂಳಿನ ಶಕ್ತಿ ಏನಿರುತ್ತದೆಯೋ ಅದೇ ರೀತಿ ನಿಮ್ಮ ಮುಂದೆ ನಮ್ಮ ಸ್ಥಿತಿ ಇದೆ. ಈ ರೀತಿಯಾದ ಭಾವನೆಯಿಂದ ಮೊದಲನೆಯ ಶಬ್ದವನ್ನು ನೀವು ದೇವರ ಬಳಿ ಹೇಳಬೇಕು. ಒಂದು ವೇಳೆ ರೋಗ ಇದ್ದರೆ, ಬಡತನ
ಅನ್ನೋ ಪದದ ಬದಲಿಗೆ ರೋಗವನ್ನು ಹಾಕಿರಿ. ಇನ್ನು ಎರಡನೆಯ ಶಬ್ದವನ್ನು ಹೇಳ್ತೀನಿ ಕೇಳಿ. ಹೇ ಪ್ರಭು, ತಾಯಿ ಲಕ್ಷ್ಮೀ ದೇವಿ ನೀವು ಹೇಳಿದಂತೆ ಕೇಳ್ತಾರೆ, ಆದರೆ ಕೊಡುವಂಥವರು ನೀವು. ಈ ರೀತಿಯಾಗಿ ಮೂರನೇ ಶಬ್ದ ಈ ರೀತಿ ಹೇಳಬೇಕು. ಪ್ರಭು, ಪ್ರಾಣ ಸಮಾನ ನಾನು ನಿಮ್ಮ ನಾಮ ಜಪವನ್ನು ಮಾಡಿದ್ದೇನೆ. ಪ್ರಾಣ ಜಪ ಅಂದರೆ ಉಸಿರಿನ ಮೂಲಕ ನಾನು ನಿಮಗೆ ತಿಳಿಸಿದ ಹಾಗೆ ಮಾಡುವಂಥ ಜಪ. ಹೇ ಪ್ರಭು, ನನ್ನ ಭಕ್ತಿಯ ಫಲವನ್ನು ನೀಡಿರಿ. ಈ ರೀತಿಯಾಗಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಯಾವ ದೇವರ ಮೇಲೆ ನಂಬಿಕೆ ಇರುತ್ತೋ ಅವರ ಬಳಿ ಈ ರೀತಿ ಪ್ರಾರ್ಥನೆ ಮಾಡಿ. ಕೇವಲ 1 ತಿಂಗಳ ಒಳಗಡೆ ನಿಮಗೆ ಇದರ ಬೆಸ್ಟ್ ರಿಸಲ್ಟ್ ಕಾಣುತ್ತೆ. ಇಲ್ಲಿ ಯಾವುದೇ ಪೂಜೆ ಪಾಠ ಮಾಡುವ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಯಾವ ಹವನ ಯಜ್ಞಗಳನ್ನು ಮಾಡುವ ಅವಶ್ಯಕತೆಯೂ ಇರೋದಿಲ್ಲ. ಇಲ್ಲಿ ನೀವು ಎಷ್ಟು ಹೆಚ್ಚಿನ ನಾಮ ಜಪಗಳನ್ನು ಮಾಡ್ತೀರಾ ಅಷ್ಟೇ ನಿಮಗೆ ಹೆಚ್ಚಿನ ಪಾಸಿಟಿವ್ ರಿಸಲ್ಟ್ಗಳು ಸಿಗುತ್ತವೆ. ಉದಾಹರಣೆಗಾಗಿ ನೀವು ಆಂಜನೇಯ ಸ್ವಾಮಿಯನ್ನೇ ನೋಡಿರಿ. ಇವರು ಪ್ರತಿ ಸಮಯದಲ್ಲಿ ರಾಮನಾಮ ಜಪವನ್ನೇ ಮಾಡ್ತಾ ಇರ್ತಾರೆ. ಮಾಹಿತಿ ಇಷ್ಟ ಆದರೆ ಜೈ ಬಜರಂಗ್ ಬಲಿ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.